ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಪಂಚಶತಮ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ತಂದೆ ದೇವರ ಮತ್ತು ಕ್ರಿಸ್ತರ ಆತ್ಮವೇ ಪವಿತ್ರಾತ್ಮರು, ನಮ್ಮ ಹೃದಯಗಳಲ್ಲಿ ತಂದೆಯ ಪ್ರೀತಿಯನ್ನು ಹರಿಸುವವರು, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿ ದೃಢಪಡಿಸುವವರು ಪವಿತ್ರಾತ್ಮರು. ಪವಿತ್ರಾತ್ಮರು ನಮ್ಮ ಅಂತರಂಗದ ಧ್ವನಿ. ನಾವು ಸೈತಾನನಿಗೆ ವಶವಾಗಲು ಬಿಡದೆ ನಮ್ಮ ದೌರ್ಬಲ್ಯಗಳಲ್ಲಿ ಶಕ್ತಿಯನ್ನು ನೀಡುವವರು. ದೇವರು ನಮಗಿತ್ತಿರುವ ವರದಾನಗಳಲ್ಲಿ ಈ ಪವಿತ್ರಾತ್ಮರೇ ಪ್ರಥಮ ಫಲವಾಗಿದ್ದಾರೆ. ನಮ್ಮ ಆಧ್ಯಾತ್ಮಿಕ ಬದುಕಿಗೆ, ಬೆಳವಣಿಗೆಗೆ ಪವಿತ್ರಾತ್ಮರು ಮತ್ತು ಅವರ ಸಪ್ತ ವರಗಳು ಅವಶ್ಯಕ. ನಮ್ಮ ವಿದ್ಯೆ, ಬುದ್ಧಿ, ಜ್ಞಾನ, ವಿವೇಕ, ಪ್ರತಿಭೆ ಇವೆಲ್ಲದಕ್ಕೂ ಪ್ರೇರಣೆ ಮತ್ತು ಸ್ಫೂರ್ತಿ ಈ ಪವಿತ್ರಾತ್ಮರು. ಈ ಬಲಿಪೂಜೆಯ ಮೂಲಕ ಪವಿತ್ರಾತ್ಮರು ತಮ್ಮ ಪ್ರೇಮಾಜ್ಞೆಯಿಂದ ನಮ್ಮ ಬದುಕನ್ನು ಪ್ರಜ್ವಲಗೊಳಿಸಿ ನವ ಜೀವ ಉತ್ಪನ್ನವಾಗುವಂತೆ ಮಾಡಲಿ ಎಂದು ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಿಯರೇ, ಯಹೂದ್ಯರು ಪ್ರಮುಖವಾಗಿ ಆಚರಿಸುತ್ತಿದ್ದ ಹಬ್ಬಗಳಲ್ಲಿ ಪಂಚಶತಮ ಹಬ್ಬವು ಒಂದು. ಪಾಸ್ಕ ಹಬ್ಬದಂತೆ, ಪರ್ಣ ಕುಟೀರಗಳ ಹಬ್ಬದಂತೆ ಈ ಹಬ್ಬವು ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಪಂಚಶತಮ ಅಥವಾ ಪೆಂಟ ಅಂದರೆ 50 ಎಂದರ್ಥ. ಪಾಸ್ಕ ಹಬ್ಬದ ಆಚರಣೆಯ 50ನೆಯ ದಿನದಂದು ಪಂಚಶತಮ ಹಬ್ಬವನ್ನು ಯಹೂದ್ಯರು ಆಚರಿಸುತ್ತಿದ್ದರು. ಯಹೂದ್ಯರಿಗೆ ಇದು ಸುಗ್ಗಿ ಹಾಗೂ ಕೃತಜ್ಞತೆಯ ಹಬ್ಬವಾಗಿತ್ತು. ಆದರೆ ಕ್ರೈಸ್ತ ಧರ್ಮದ ಉಗಮದ ಸಂದರ್ಭದಲ್ಲಿ ಇದು ಹೊಸ ರೂಪವನ್ನು ಪಡೆದುಕೊಳ್ಳುತ್ತದೆ. ಪುನರುತ್ಥಾನರಾದ ಯೇಸು ತಾವು ಕೊಟ್ಟ ಆಶ್ವಾಸನೆಯಂತೆ ಪವಿತ್ರಾತ್ಮರನ್ನು ಪಂಚಶತಮ ಹಬ್ಬದ ದಿನದಂದು ಭೂಲೋಕಕ್ಕೆ ಕಳುಹಿಸಿಕೊಡುತ್ತಾರೆ. ಹಾಗಾಗಿ ಪುನರುತ್ಥಾನದ ಹಬ್ಬದ 50ನೆಯ ದಿನವನ್ನು ಪಂಚಶತಮ ಹಬ್ಬವನ್ನಾಗಿ ಆಚರಿಸಲಾಗುವುದು. ಪರಮತ್ರಿತ್ವದ 3ನೆಯ ವ್ಯಕ್ತಿಯಾದ ಪವಿತ್ರಾತ್ಮರನ್ನು ಸಾಮಾನ್ಯವಾಗಿ ಮರೆಯಲ್ಪಟ್ಟ ದೇವರು ಎಂದು ಕರೆಯುವುದುಂಟು. ಕಾರಣ, ನಾವು ಆಗಿಂದಾಗೆ ಪಿತ ಮತ್ತು ಸುತ ದೇವರನ್ನು ಸ್ತುತಿಸಿ ಆರಾಧಿಸುತ್ತೇವೆಯಾದರೆ ಅವರಿಗೆ ಸರಿಸಮಾನರಾದ ಪವಿತ್ರಾತ್ಮರನ್ನು ಸ್ಮರಿಸಿ ಆರಾಧಿಸುವುದು ಬಹಳ ವಿರಳ. ಪಿತ ಸುತ ದೇವರನ್ನು ಗ್ರಹಿಸಿಕೊಳ್ಳುವಂತೆ ಪವಿತ್ರಾತ್ಮರನ್ನು ಗ್ರಹಿಸಿಕೊಳ್ಳುವುದು ಸುಲಭವಲ್ಲ. ಪರಮತ್ರಿತ್ವದ ಪವಿತ್ರಾತ್ಮರೆಂದರೆ ನಮ್ಮನ್ನು ಪವಿತ್ರೀಕರಿಸುವವರು. ಇಂತಹ ಪವಿತ್ರಾತ್ಮರನ್ನ ಪವಿತ್ರ ಗ್ರಂಥ ಹಲವು ಸಂಕೇತಗಳ ಮೂಲಕ ನಮಗೆ ಪರಿಚಯಿಸುತ್ತದೆ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 3:11 ನಾವು ನೋಡುತ್ತೇವೆ, ಪವಿತ್ರಾತ್ಮರು ಪಾರಿವಾಳದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಪಾರಿವಾಳ ಪರಿಶುದ್ಧತೆಯ, ಶಾಂತಿಯ ಹಾಗೂ ಮುಗ್ಧತೆಯ ಸಂಕೇತವಾಗಿದೆ. ಯೋಹಾನನ ಶುಭ ಸಂದೇಶ ಅಧ್ಯಾಯ 20 ವಾಕ್ಯ 22ರಲ್ಲಿ ಶ್ವಾಸವನ್ನು ತಮ್ಮ ಶಿಷ್ಯರ ಮೇಲೆ ಊದುವುದರ ಮೂಲಕ ಯೇಸು ಅವರಿಗೆ ಪವಿತ್ರಾತ್ಮರನ್ನು ನೀಡುತ್ತಾರೆ. ಹಾಗಾಗಿ ಪವಿತ್ರಾತ್ಮರು ನಮ್ಮ ಆತ್ಮದ ಉಸಿರಾಗಿದ್ದಾರೆ. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಅಧ್ಯಾಯ 2 ವಾಕ್ಯ 3ರಲ್ಲಿ ಪವಿತ್ರಾತ್ಮರು ಬೆಂಕಿ ಜ್ವಾಲೆಗಳ ರೂಪದಲ್ಲಿ ಶಿಷ್ಯರ ಹಾಗೂ ಮಾತೆ ಮರಿಯಮ್ಮನವರ ಮೇಲೆ ಇಳಿದು ಬರುತ್ತಾರೆ. ಮುದುಡಿದ ಜೀವಕ್ಕೆ ಪ್ರೇರಣೆಯನ್ನು, ಶಕ್ತಿಯನ್ನು, ಧೈರ್ಯವನ್ನು ತುಂಬುತ್ತಾರೆ. ಪವಿತ್ರಾತ್ಮರ ಶಕ್ತಿ ಅಮೋಘವಾದುದು. ಪವಿತ್ರಾತ್ಮರ ಶಕ್ತಿಯಿಂದಲೇ ಯೇಸು ಧರೆಗಿಳಿದು ಬಂದರು ಎಂದು ಲೂಕನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 35ರಲ್ಲಿ ನಾವು ನೋಡುತ್ತೇವೆ. ಪವಿತ್ರಾತ್ಮರಿಂದ ಸ್ನಾನದೀಕ್ಷೆಯನ್ನು ಪಡೆದರು. ಯೋಹಾನನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 32. ಆತ್ಮರ ಪ್ರೇರಣೆಯಿಂದ ಯೇಸು ಸ್ವಾಮಿ ಅಭಿಷೇಕಿಸಲ್ಪಟ್ಟವರು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 12 ವಾಕ್ಯ 27ರಿಂದ 28. ಪವಿತ್ರಾತ್ಮರಿಂದ ಯೇಸು ಜೀವಕ್ಕೆ ಎಬ್ಬಿಸಲ್ಪಟ್ಟರು ಎಂದು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 8 ವಾಕ್ಯ 11 ನಮಗೆ ತಿಳಿಸುತ್ತೆ. ಪ್ರಭು ಕ್ರಿಸ್ತರು ತಮ್ಮ ಮಾತಿನ ಮೂಲಕ ಪವಿತ್ರಾತ್ಮರನ್ನು ಕಳುಹಿಸುವುದರ ಮೂಲಕ ಧರ್ಮಸಭೆ ಜನ್ಮವನ್ನು ತಾಳಿತು. ಪವಿತ್ರಾತ್ಮರು ನಮ್ಮಲ್ಲಿದ್ದು ಕಾರ್ಯವನ್ನು ಎಸಗುತ್ತಾರೆ. ಹಾಗಾಗಿ ಪವಿತ್ರಾತ್ಮ ಧರ್ಮಸಭೆಯ ಆತ್ಮವಾಗಿದ್ದಾರೆ. ಧರ್ಮಸಭೆಯಲ್ಲಿ ಆಗಿಂದಾಗೆ ಚಂಡಮಾರುತದಂತೆ ಭುಗಿಲೇಳುವ ಗಲಭೆ, ಭಿನ್ನಾಭಿಪ್ರಾಯ, ಕಷ್ಟ, ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ಪಕ್ಷಪಾತಗಳ ನಡುವೆಯೂ ಕ್ರೈಸ್ತ ಧರ್ಮಸಭೆ ದೃಢವಾಗಿ ನೆಲೆಗೊಂಡು ಸಮೃದ್ಧಿಯಾಗಿ ಬೆಳೆಯುತ್ತಾ ಬಂದಿದ್ದರೆ ಅದಕ್ಕೆ ಮೂಲ ಕಾರಣ ಪವಿತ್ರಾತ್ಮರು.
ಪವಿತ್ರಾತ್ಮರ ಪ್ರಸನ್ನತೆ, ಅವರ ಶಕ್ತಿ ಮತ್ತು ಪ್ರಭಾವ. ಅಂತಹ ಪವಿತ್ರಾತ್ಮರು ನಮ್ಮಲ್ಲಿ ಇಂದು ನೆಲೆಸಬೇಕಿದೆ. ಅವರ ಸತ್ಫಲಗಳಾದ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ. ಗಲಾತ್ಯರಿಗೆ ಬರೆದ ಪತ್ರ ಅಧ್ಯಾಯ 5 ವಾಕ್ಯ 22ರಲ್ಲಿ ನಾವು ನೋಡುತ್ತೇವೆ. ನಮ್ಮಲ್ಲಿ ಇಂದು ಮೂಡಬೇಕಿದೆ. ನಮ್ಮ ಮನೆಗಳಲ್ಲಿ ಅದು ನೆಲೆಸಬೇಕಿದೆ. ನಮ್ಮ ಆಲೋಚನೆ, ನಡೆ, ನುಡಿ ಪವಿತ್ರಾತ್ಮರಿಂದ ಪ್ರೇರಿತವಾಗಬೇಕಿದೆ. ಶಿಷ್ಯರಂತೆ ನಾವು ಇಂದು ಪವಿತ್ರಾತ್ಮರಿಂದ ಹೊಸ ಸೃಷ್ಟಿಗಳಾಗಬೇಕಿದೆ. ಅವರ ವರಪ್ರಸಾದವನ್ನು ಧರ್ಮಸಭೆಯ ಹಾಗೂ ದೇವಜನರ ಒಳಿತಿಗೆ ಉಪಯೋಗಿಸಿಕೊಳ್ಳುತ್ತಾ ನಮ್ಮ ಸ್ವಾರ್ಥಕ್ಕೆ ಅಲ್ಲ, ನಮ್ಮ ಸ್ವಾರ್ಥ ಬೆಳವಣಿಗೆಗೆ ಅಲ್ಲ, ಧರ್ಮಸಭೆಯ ಮತ್ತು ಜನರ ಒಳಿತಿಗೆ ಉಪಯೋಗಿಸಿಕೊಳ್ಳುತ್ತಾ ಸುಗುಣ ಸಂಪನ್ನತೆಯ ಕ್ರೈಸ್ತ ಜೀವನ ನಡೆಸಲು ಪವಿತ್ರಾತ್ಮರು ನಮಗೆ ಪ್ರೇರಣಾ ಶಕ್ತಿಯಾಗಲಿ ಎಂದು ನಾವು ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.